ಅನಂತಕೃಷ್ಣ ದೇಶಪಾಂಡೆ ಅಂತ ಇದ್ದಾರೆ, ಅವ್ರ ನಂತರ ಇದ್ದಾರೆ, ನಾನು ಅವರಲ್ಲಿ ನೋಡಿ ಅಂತ. ಹೀಗಾಗಿ ನಡೆಸ್ಕೊಳ್ತಿರ್ತಕ್ಕಂಥವ್ರು ಅನಂತ ದೇಶಪಾಂಡೆ ಸರ್, ಅವರನ್ನು ನಾನು ವೇದಿಕೆಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ನೀವು ಇದವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ, ನಾನು ಕೊಡ್ತೇನೆ. ಈಗ ನಾನು ಪರಿಚಯ ಮಾಡ್ಕೊಳ್ಳೋದು ಮಾತಿಗೆ ಶುರು ಮಾಡಿದ್ರೆ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಯಾಕೆ ನೋಡೋಷ್ಟೊತ್ತಿಗೆ ಒಂದಿಷ್ಟು ಭಾವನೆಗಳು ನಾನು ಅನ್ಕೋತೀನಿ. ತೀನುಶ್ರೀ ಅವರ ಒಂದು ಮಾತಿದೆ, ಕಲೆ ಎಲ್ಲರನ್ನ ಕೈ ಬೀಸಿ ಸೆಳೆಯುತ್ತಂತೆ, ಆದ್ರೆ ಕೆಲವರನ್ನ ಆಯ್ಕೆ ಮಾಡ್ಕೊಳ್ಳುತ್ತಂತೆ. ಆಯ್ಕೆ ಪಟ್ಟಿನಲ್ಲಿ ನಮಗೆ ದೇಶಪಾಂಡೆ ಸರ್ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅವರು ಕಳೆದ 40 ವರ್ಷಗಳಿಂದ ಈ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಬೇಂದ್ರೆ ಅವರನ್ನ ಅತ್ಯಂತ ಹತ್ತಿರದಿಂದ ನೋಡೋದು. ಬೇಂದ್ರೆ ಅವರು ತೀರ್ಕೊಂಡಾಗ ಅವರಿಗೆ 21 ವರ್ಷ ಅಂತೇಳಿ ಅವ್ರು ಹೇಳಿದ್ರು. ಹಾಗೆಯೇ ಬೇಂದ್ರೆ ಅವರು 2-3 ಸಿಹಿ ತಿಂಡಿಗಳನ್ನು ಅವರಿಗೆ ಅವ್ರ ಕೈಯಾರ ತಿನ್ನಿಸಿದ್ದಾರೆ ಅಂತ ಒಂದು ಅಭೂತಪೂರ್ವವಾದ ಅನುಭವದ ಜೊತೆಗಿದೆ. ಆಮೇಲೆ ಬೇಂದ್ರಾಜದ ಒಂದು ಹಾಡಿದೆ, ನಮ್ಮೂರ ಹಳ್ಳಿ ನಮ್ಗ ಪಾಡ ಯಾಕ ಬೇಕೋ ಹಂಗೆ ಬಂದ್ರು ಅಂತ ಹೇಳಿದ್ರೆ ಬೇಂದ್ರೆ ಅವರನ್ನ ಬಹಳ ಹತ್ತಿರದಿಂದ ನೋಡಿದವರು. ಜೊತೆಗೆ ರಂಗಭೂಮಿ ನಟರು, ಮುದ್ರಾ ರಾಕ್ಷಸ, ನಮ್ಮ ಕಂಪನಿ, ಹಾಗೆ ಕೆರೆಗೆ ಹಾಲ, ಮುಷ್ಟಕಟಿಗ, ಆಯೋಧನ, ಒಳ್ಳೆಯದಲ್ಲ, ನಿನ್ನ ಸಲಿಗೆ ಇಂತ ಹೆಚ್ಚು ಕಡಿಮೆ 150ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆಯೇ ಟಿವಿ ಸೀರಿಯಲ್ಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸರೋಜಿನಿ, ಮೂಡಲಮನೆ, ಅಣ್ಣ ಬಸವಣ್ಣ, ಸ್ವಾಮಿ ಸ್ವಾಮಿ, ಈಶ್ವರ ಅಲ್ಲ ನೀನೇ ಎಲ್ಲ, ಮೌನ ಕ್ರಾಂತಿ, ಸಂಗೊಳ್ಳಿರಾಯಣ್ಣ ಪರಂಪರೆ, ಮಹಾನವಮಿ, ಮುದ್ದಿನ ತೋರಣ, ಸೌಭಾಗ್ಯವತಿ, ಹೀಗೆ ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಹಾಗೆ ಟೆಲಿಫಿಲ್ಮ್ಗಳಲ್ಲಿ ಏರಲಿ ಹಾರಲಿ, ಏಕತೆಗೆ ಸಾರಲಿ, ಆಣ್ಯ ಚಾಚಾ, ಗೌರಿ, ಹೀಗೆ ಟೆಲಿಫಿಲ್ಮ್ ಜೊತೆಗೆ ಸಿನಿಮಾಗಳಲ್ಲಿ ಗಂಗಮ್ಮ, ಗಂಗಾಮಯಿ, ರಮ್ಯಚೈತ್ರಕಾಲ, ಸಿಂಗಾರಪ್ಪ, ಕೂರ್ಮಾವತಾರ, ಕತ್ತಲೆ ದಾರಿ ಬೆಳಕಿಗೆ, ಅಲೆಮಾರಿಗಳ ಆತ್ಮಕಥೆ, ಕೊನೆ ನಮಸ್ಕಾರ, ರೈಟ್ ಬ್ರದರ್ಸ್, ಅಂಬಿಕಾತನೆಯ ರೂಪದಲ್ಲಿ ಬೇಂದ್ರೆ ಪಾತ್ರದ ನಿರ್ವಹಣೆ. ಹಾಗೆಯೇ ಬಹಳ ವಿಶೇಷ ಅಂತ ಹೇಳಿದ್ರೆ 300ನೇ ಕಾರ್ಯಕ್ರಮ ನಮಗೆ ಅಧಿಕೃತವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಅವರಿಗೆ ಅವರ ಅರಸಿ ಬಂದಂತ ಪ್ರಶಸ್ತಿಗಳ ಸಂಖ್ಯೆ ಏನು ಕಡಿಮೆ ಇಲ್ಲ. ಇವರಿಗೆ 50ಕ್ಕಿಂತ ಹೆಚ್ಚಿನ ಸನ್ಮಾನಗಳು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಆಗಿವೆ. ಉತ್ತಮ ರಂಗಭೂಮಿ ನಟ ಪ್ರಶಸ್ತಿ ಬಂದಿದೆ, ಶಾಲ್ಮಲಾ ಪ್ರಶಸ್ತಿ ಬಂದಿದೆ, ರಂಗ ಸಪ್ತಾಹ 2010 ಪ್ರಶಸ್ತಿ ಬಂದಿದೆ, ವಿದ್ಯಾವರ್ಧಕ ಸಂಘದಿಂದ ರಂಗ ಪ್ರಶಸ್ತಿ ಬಂದಿದೆ, ಕನ್ನಡ ಕಲಾಭೂಷಣ ಪ್ರಶಸ್ತಿ ಬಂದಿದೆ. ಬೇಂದ್ರೆ ಅಭಿನಯಕ್ಕೆ 10 ಹಲವು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿದ್ದಾರೆ. ಈಗ ಬೇಂದ್ರೆ ಅಜ್ಜನ ಜೊತೆಗೆ ಮಾತಾಡಿದ್ದಾರೆ. ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮಾ ಮಾಡಿ. ಬರ್ಲಿಕ್ಕೆ ತಡ ಆತು, ತಡ ಯಾಕಂತಂದ್ರೆ ಹೊತ್ತಾತು, ಹೊತ್ತು ಯಾಕಂತಂದ್ರೆ ಲೇಟ್ ಆತು, ಲೇಟ್ ಯಾಕಂತಂದ್ರೆ ಬೆಳೆ ಆತು, ಬೆಳೆ ಯಾಕಂತಂದ್ರೆ ತಡ ಆಯ್ತು. ಇನ್ ತಡ ಯಾಕಂತಂದ್ರೆ ಟಾಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನನ್ನ ಹಿಂದೆ ದರ ಎಳ್ಕೊಂಡು ಹೊಡದು ಮಾರಾಯ್ತಿ ಸಭಾಕ್ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ, ಯಾಕೆ ಕೇಳ್ಕೊಂಡ್ ಬಂದಿದ್ದಿ ಅಂತ ಕೇಳಿದೆ. ಅದು ನೀ ಸಭಾಕ್ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರು ನೋಡ್ರಿ. ಕೆಳಗಿನ ಗುಂಡಿ ಮೇಲೆ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ, ಕೆಳಗೆ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರೆ ತಡ ಆಯ್ತು. ತಡ ಯಾಕಂತಂದ್ರೆ ಹೊತ್ತಾಗ. ಇನ್ನು ಇವತ್ತಿನ ಸಭಾಕ್ಕ ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೆ ನಾನು ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೇನೆ ಅಂತ ನೀವು ತಿಳ್ಕೋಬೇಕಾದ್ರೆ ನೀವು ನನಗಿಂತ ಶಾಣೆ ಇದ್ದೀರಿ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವಿದ್ದೀರಿ, ಹಿಂದದರ ಬೇಂದ್ರೆ ಇಲ್ಲ. ಬೇಂದ್ರೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತು ಧಾರವಾಡ ಎದಕ್ಕೆ ಪ್ರಸಿದ್ಧತೆ ಹೇಳ್ರಿ? ಧಾರವಾಡ ಪೇಡೆ. ಆದ್ರೆ ಈಗ 40 ವರ್ಷದ ಇನ್ನು ಧಾರವಾಡ ಪೇಡೆ ಪ್ರಸಿದ್ಧಿ ಇದ್ದಿದ್ದಿಲ್ಲ. ಧಾರವಾಡದಾಗ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿ. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಏನೋ ಕಟ್ಟಿದ್ರು, ಅದ್ರ ಕಂಪೌಂಡ್ ಬಾಡಿ ಕಟ್ಟಿದ್ದಿಲ್ಲ. ಆ ಊರ್ನವ್ರು ಈ ಊರ್ನವ್ರು ಎಲ್ಲರೂ ಹುಚ್ಚರು ತಂದಲ್ಲಿ ಹಾಕಿದ್ರು. ಹುಚ್ಚ ಜನ
ಅವಾಗ ಒಂದು ಯುವಕ ಸಂಘದವ್ರು ನಾನು ಹತ್ರ ಬಂದು ನೋಡ್ರಿ ಬೇಂದ್ರೆ ಮಾಸ್ತರ ಧಾರವಾಡದಾಗ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಂಪೌಂಡ್ ಗಾಡಿ ಕಟ್ಟಿಲ್ಲ, ಅದ್ರ ಕಟ್ಟಿಸ್ಬೇಕಂತ ತಿಳ್ಕೊಂಡು ನಾವ್ ಎಲ್ಲರ ಕಡೆ ಹೋಗಿ 25 ರೂಪಾಯಿ ದೇಣಿಗೆ ಇಸ್ಕೊಂಬಂದೇವಿ, ನೀವು ಕೊಡ್ರಿ. ನಾವ್ ಒಳಗೆ ಹೋಗಿ 50 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ. ಅವನ 25 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ಅವಾಗ ನಾವು ಹೇಳಿದ್ವಿ ಇನ್ನೊಂದು ಕೆಲಸ ಮಾಡ್ತಮ್ಮ ಅಂತ. ಏನ್ರಿ ಅಂತ. ಈಗೇನು ಯಾರ ಕಡೆ 25 ರೂಪಾಯಿ ಇಸ್ಕೊಂಡಿಲ್ಲ, ಅವ್ರ ಕಡೆ ಇನ್ನು 25 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಮಾಡಿ ಒಳಗಿನ ಹುಚ್ಚ ಹೊರಗೆ ಹೋಗಲಿಲ್ಲ. ಒಮ್ಮೆ ನಾನು ಧಾರವಾಡದ ಪಬ್ಲಿಕ್ ಹೈಸ್ಕೂಲ್ ಒಳಗೆ ಒಂದು ಶಿಬಿರ ಏರ್ಪಾಡು ಮಾಡಿದ್ವಿ. ಕವಿಗಳು, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಬಂದಿದ್ರು, ನನಗೂ ಕರೆದಿದ್ರು. ನಾನು ಹೋಗಿದ್ದೆ. ಮುಂಜಾನೆ ಹೋಗೋ ಮುಂದೆ ಟಿಫಿನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಿದ್ದಿಲ್ಲ. 12:30 ಅಂದ್ರೆ ಹೊಟ್ಟೆ ಭಾಳ ಹಸಿವೆ ಆಗ್ಬಿಟ್ಟಿದೆ. 12:30 ಊಟಕ್ಕೆ ಬಿಟ್ಟರು, ಬಡ ಬಡ ಬಂದು ಟೇಬಲ್ ಮುಂದೆ ಕುತ್ಕೊಂಡು ತುಪ್ಪ ತಗೋಬೇಕು ಅನ್ನೋದಕ್ಕೆ ಬಾದಕ್ಕೊಂದು ಹುಡುಗ ಬಂದು ಕುತ್ಕೊಂಡ. ಅಜ್ಜ ಸಾಹಿತ್ಯ ಅಂದ್ರೆ ಏನು ಅಂದ. ಎದಕ್ಕೆ ಕುಂತಿಯೋ ಮಾರಾಯ ಅಂದೆ. ಉಣ್ಣಕ್ಕೆ ಕುಂತೇನ್ರಿ ಅಂದ. ಯಾವ್ದವನೇ ಅಂತ. ವಿಜಯಪುರದವ್ರಿ ಅಂತ. ಬರೋಬ್ಬರಿ ಅದು ಉಣ್ಣಕ್ಕೆ ಕುಂತಾಗ ಏನೇನು ನೋಡ್ತೀಯ ಅನ್ನ, ರೊಟ್ಟಿ, ಖಾರಬೇಳೆ, ಸಾರು, ತವಿ, ಪಲ್ಯ, ಚಪಾತಿ ಎಲ್ಲ ಉಣ್ತೇನ್ರಿ. ಉಂಡ ಮೇಲೆ ಏನಾಕತ್ತೆ? ಉಂಡ ಮೇಲೆ ಏನಾಕತ್ತೆ? ಹೊರಟುತ್ತೈತಿ ಅಂದ. ಹೊಟ್ಟೆ ತುಂಬಿದ ಮೇಲೆ ಏನಾಕತ್ತು ಅಂದೆ. ಹೋಗ್ಕೊಂಡು ಬೆಂಕಿ ಬರ್ತೈತ್ರಿ ಅಂತ. ಅದನ್ನು ತಮ್ಮ ಸಾಹಿತ್ಯ ಅಂತ ಹೇಳಿದೆ. ಅಂದ್ರೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಓದಿ ಅರಿಗಿಸಿಕೊಂಡು ಅದರಿಂದ ಹೊಸ ವಿಚಾರಗಳು ಹೊರಗೆ ಹೋಗುತ್ತದೆ, ಅದರ ಸಾಹಿತ್ಯ. ಬದುಕಲಿಕ್ಕೆ ಶಿಕ್ಷಣ ಬೇಕು, ಬಾಳ್ಬೇಕಾದ್ರೆ ಸಂಸ್ಕೃತಿ ಬೇಕು. ಬದುಕೋದು ಬಾಳೋದು ಒಂದು ಕನ್ನಡದಾಗ ಮಾತವ, ಅದರ ಬದುಕುವವರೆಲ್ಲ ಬಾಳ ಮಾಡಂಗಿಲ್ಲ. ಎಷ್ಟು ಬದುಕು ಕೂಡಿಸಿದ್ರು ಬಾಳ ಆಗುವುದಿಲ್ಲ. ಬದುಕು ಹಾಳು ಮಾಡಬಹುದು, ಬಿಟ್ಟು ಹೋಗ್ಬೋದು. ಆದ್ರೆ ಬಾಳು ನಿಮ್ಮ ಜೋಡಿಯಿಂದ ಬಂದಿರ್ತದ, ನಿಮ್ಮ ಜೋಡಿಯಿಂದ ಹೋಗ್ತದೆ. ನೀವೆಲ್ಲಿ ಇರ್ತೀರೋ ಅದು ಅಲ್ಲೇ ಇರ್ತದೆ. ಅದು ವಿಕಾಸ ಆಗ್ತದೆ, ಇಲ್ಲ ಬೀಜಾವಸ್ಥೆಯೊಳಗೆ ಇರ್ತದೆ. ಇದು ನಮ್ಮ ಸಂಸ್ಕೃತಿಯ ಮೂಲ. ಇನ್ನ ಎಲ್ಲಿ ಹುಟ್ಟಿದ್ರೆ ಏನು ಮಾಡಬಹುದು, ಇದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಇನ್ನು ಉಳಿದ ಸಂಸ್ಕೃತಿ. ನೀವೇನು ಹುಟ್ಟೋ ಮುಂದೆ ಪರ್ಮಿಟ್ ತಗೊಂಡು ಹುಟ್ಟಿಲ್ಲ, ಇಂಥಲ್ಲೇ ಹುಟ್ಟೇವಂತ ರಿಜಿಸ್ಟರ್ ಮಾಡ್ಕೊಂಡು ಹುಟ್ಟಿಲ್ಲ. ಎಷ್ಟೋ ದಿವಸದ ಮೇಲೆ ಯಾರೋ ಹೆಸರು ಹಿಡಿದು ಕರೆದ್ರೆ ಕೈ ಮೇಲೆ ಹುಟ್ಟಿದ್ರಿಂದಲೇ ನಾವು ಬದುಕೀವಿ ಅನ್ನೋದು ಗೊತ್ತಾಗ್ತದೆ. ಸಾವು ನಮ್ಮ ಪ್ರೇರಣೆ ಇಲ್ಲದನ್ನ ಬರ್ತದೆ. ಹುಟ್ಟಿದ ಮನುಷ್ಯ ಸಾಯೋ ತನಕ ಬದುಕೋದು ಅನಿವಾರ್ಯ. ನಾವು ಯಾಕೆ ಬದುಕೇವಿ ಅಂದ್ರೆ ಎರಡನೇ ಘಟನೆಯಾಗಿ ಯಾವನು ಹುಟ್ಟಿದ್ದಾನೆ ಆದ್ರೆ ಸತ್ತಿರೋದಿಲ್ಲ, ಅವನು ಬದುಕ್ಯಾನ. ಬದುಕನ್ನ ಬದುಕು ಮಾಡ್ಲಿಕ್ಕೆ ಶಿಕ್ಷಣ ಬೇಕು, ಬದುಕನ್ನು ಬಾಳು ಮಾಡ್ಲಿಕ್ಕೆ ಸಂಸ್ಕೃತಿ ಬೇಕು. ನಾವು ಎಲ್ಲಿ ಹುಟ್ಟಿ ಬರ್ತೇವೆ ಬಹಳ ವಿಚಿತ್ರವಾದಂತ ಪರಿಸ್ಥಿತಿ ಅದು. ಈ ಹಸಿವೆಯಾಗುವ ದೇಹವನ್ನು ಕೊಟ್ಟು ಅನ್ನವನ್ನು ಹೊರಗಿಟ್ಟುಬಿಟ್ಟ. ಅನ್ನ ತಾಯಿ ಒಳಗ, ಹಸಿವೆ ನನ್ನ ಒಳಗ. ಇನ್ನು ಒಳಗಿದ್ದವರೆಲ್ಲ ಏರ್ ಕಂಡೀಷನ್ ಚೆನ್ನಾಗಿದೆ. ಹೊರಗೆ ಬಂದ ಮೇಲೆ ತಮ್ಮ ಹೊಣಿ ಮೇಲೆ ನಾವು ಬದುಕಬೇಕು. ತಮ್ಮ ಹೊಣಿ ಅಷ್ಟೇ ಅಲ್ಲ, ಹೊರಗೆ ತಂದ ತಾಯಿ ಆಕೆಯು ಹೊಣೆಗಾರಲೆ. ನನ್ನ ಹಸಿವಿ ಆಕೆಯ ಹಾಲು, ನನ್ನ ಮುಗ್ಧತನ ಆಕೆಯ ಮಾತು. ನಾನು ಯಾರ ಮನೆಯೊಳಗೆ ಹುಟ್ಟೇನ ಆ ಮನೆ ತೇಜಸ್ ನನ್ನ ಮೇಲೆ ಪರಿಣಾಮ ಬೀರುತ್ತದೆ. ನಾ ಯಾವ ಕಾಲದಲ್ಲಿ ಇದ್ದೇನೆ ಆ ಕಾಲದಲ್ಲಿ ಇದ್ದದ್ದನ್ನು ಕಲಿಬೇಕು. ಆಮೇಲೆ ಹೊಟ್ಟೆ ತುಂಬ್ಕೋಬೇಕು. ದುಡಿದನ್ನ ಅನ್ನ ತಾನೇ ಸಿಗಂಗಿಲ್ಲ, ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡಿದನ್ನ ದುಡ್ಡು ತಾನೇ ಸಿಗಂಗಿಲ್ಲ, ದುಡ್ಡು ಬೇಕಂದ್ರೆ ದುಡಿದ್ರು. ದುಡ್ಡು ಸಿಗ್ತದ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ. ಇಂದಂತ ಅನ್ನ ಸರಿಯಾಗಿ ಪಚನ ಆಗಿಲ್ಲ ಅಂದ್ರೆ ಅನ್ನನ ನಾವು ಮಾಡ್ತೇವೆ. ಅಕ್ಕಿ ಆದ್ಯತೆ ಅನ್ನ ಅಂದ್ರೆ ಯಾವುದನ್ನು ನಾವು ತಿನ್ಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಪುಕ್ಷಟಿ ಸಿಗ್ತದ ಅಂತ ಹೆಂಗ ಬೇಕಂತ ತಿನ್ಲಿಕ್ಕೆ ಹೋಗ್ಬಾರ್ದು. ಆದ್ರೆ ನಮ್ಮ ದೇಶಿಕಾರ ರೂಢಿ ಉಂಟು. ಜರ್ಮನ್ ದೇಶದವ್ರು ಭಾರತದ ಮೇಲೆ ಬಾಂಬ್ ಹೋಗಿಬೇಕಂತ ಮಾಡಿದ್ರು. ನಾವು ಒಂದು ಪತ್ರ ಬರೀಬೇಕಂತ ಮಾಡಿದ್ದೆ. ದಯಮಾಡಿ ನಿಮ್ಮೇಲೆ ಬಾಂಬ್ ಗೀಂಬ್ ಹೋಗೋ ತ್ರಾಸ ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿಷ್ಟು ಹಾಕಿದ್ರು ಹೋಗಿರಿ. ಯಾಕಂದ್ರೆ ನೀವು ಉಂಡಿ ಹೋಗಿ ಪುಕ್ಷಟಿ ಸಿಗ್ತದ, ಎಷ್ಟು ತಿನ್ಬೇಕನ್ನೋ ಬುದ್ಧಿ ಇರಂಗಿಲ್ಲ. ತಿಂದು ಹಟ್ಟಿ ಕೆಡಿಸ್ಕೊಂಡು ಅಪಚನಾಗಿ ಸಾಯ್ತಾರೆ. ಅವ್ರ ಮೇಲೆ ಹೋಗ್ಬೇಕು. ಧಾರವಾಡದ ಟವರ್ ಕ್ಲಬ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದು
ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬಿಸಿ ಅವರು ಹೇಳಿದ್ರು. ಕವಿಗಳೆಲ್ಲ ತಲೆ ಯಾಕೆ ಹೊಡಿತದ ಅಂತ ಹೇಳಿದ್ರು. ಅಲ್ರಿ ಮ್ಯಾಲ ನಿಂತ್ಕೊಂಡು ಕಲ್ಲು ಹೊಡೆದು 3 ಯಾಕ ಒಂದು 100 ಮಂದಿ ತಲೆ ಹೊಡೆಯುವ ಶಕ್ತಿ ಅದ. ಅದ್ರ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದ, ಬೇರೆದವ್ರು ಒಬ್ಬರು ಕೇಳಿ ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು, ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಪ್ರಾರಂಭ ಮಾಡಬಹುದು. ಅದೇನ್ರಿ ಅಂದ, ಒಂದು ಉಂಡಿ ತಗೋ, ಅದನ್ನ ಯಾವ ಬದುಕಿಂದ ಕಡುತ್ತಿದ್ರು ಸಿಹಿನ ಇರ್ತಮ್ಮ, ಹಂಗ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಶುರು ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧರಣ, ರಸವೇ ಜನನ ವಿರಸ ವರ್ಣ ಸಮರಸ ವೇಷಿ. ನನ್ನ ಮ್ಯಾಟ್ರಿಕ್ ಆದ ನಂತರ ನಾನು ಪುನಃ ಕಾಲೇಜ್ ಕಲಿಲಿಕ್ಕೆ ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂತ ಶ್ರೀಧರ್ ಖಾಗೋಳ್ಕರ್ ಅವರು ಪಡೆದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ನನ್ನ ಕೈಗೆ ಸಿಕ್ತು. ಅದನ್ನು ಓದಿದ ಮೇಲೆ ನಾ ಖರೀನ ಬೇರೆ ಮನುಷ್ಯ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನಾನು ಗುರುಗಳನ್ನಾಗಿ ಮಾಡಿಕೊಂಡಿದ್ದೆ. ಅವರ ಕೃತಿಗಳು, ಅವರ ವ್ಯಕ್ತಿತ್ವ ಬಹಳವ. ಅವುಗಳಿಂದ ಪ್ರಭಾವಿತನಾಗಿ ನಾವು ಮೇಲೆ ಒಂದು ಕವನ ಬರೆದನಿ ಹೇಳ್ತೇವೆ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡ, ನಿನ್ ಹಂಗ ಹಾಡಾಕ ಒಡೆದು ಬಂದವ ಬೇಕು ಗುರುದೇವ. ಮಕ್ಕಳ ಗ್ಯಾಡೀದಿ ಹೆಚ್ಚಾಗಿ ಹಾಡೀದಿ, ಚುಕ್ಕಾಗಿ ನುಡಿದಿ ಗುರುದೇವ. ಬಳ್ಳ್ಯಾಗ ಕುಣಿದೀದಿ ಬೆಳಗ್ನ್ಯಾಗ ತಣದೀದಿ, ಹೂವಾಗಿ ಅರಳೀದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನಮಸ್ಕಾರಿ ಅಂತ ಮನುಷ್ಯರಿಗೆ ಹೋಗ್ಲಿ, ದೇವರಿಗೆ ಸಹಿತ ಬಿಟ್ಟಿ ವ್ಯಾಸರಿಕಿಲ್ಲ ನಮಸ್ಕಾರ ಮಾಡೋರು ನೋಡೇ. ಹಂಗಾರೆ ನಮಸ್ಕಾರ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳು ಯಾವುವು ನಾ ಹೇಳೋ ಲಕ್ಷ ಕೊಟ್ಟು ತ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ನ ಮತ್ತು ಇದು ನಮ ಆಗ್ತದೆ. ಈ ಮೊದಲೇ ಅಕ್ಷರ ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ತ ಮತ್ತು ಪ ತಪ ಆಗ್ತದೆ. 10 ಬೆರಳು ಕೂಡಿಸಿ 2 ಅಂಜಲಿ ಜೋಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದೆ. ಈ ನಮನ ಉಲ್ಟಾ ಮಾಡ್ರಿ, ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತಿದೆ. ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ತಪಸ್ಸಿನ ಫಲ ಬರ್ತದ. ಮನಸ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತಿದೆ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅವಾಗ ನಾವು ಓದಂತ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ, ಚುಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೀರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ರಾಜ್ಯದ ಸಾಮ್ರಾಜ್ಯದ ತೆರೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುನುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಮುಟ್ಟಿದ ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಗೆ ಚುಚ್ಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರು ಒಬ್ಬರಿದ್ದಂತ BB ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು. ಬೇಂದ್ರೆ ಅವರು ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ ಓದಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರಾ ಅನ್ನೋ ಕವನ
ನಾನು ಭಾಷಣದೊಳಗೆ ಹೇಳಿದೆ ಕವಿ ಏನೇನು ನೋಡ್ತಾನೆ, ಏನೇನು ಅನುಭವಿಸ್ತಾನೆ, ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನೆ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ನೋಡಿದಿರ ಅನ್ನೋದನ್ನ ಬರೀ ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹರಡುತ್ತೀರಿ ನೋಡಿದಿರ ಅಂತ ಬರೋದು. ಈಗ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಕವನ ಬರೀತಾರೆ. ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದನ್ನ ಹಾಗೆ ಪ್ರಸಿದ್ಧ ಕವಿತೆಗಳ ಧೈರ್ಯಗಳು ಬರೆಯೋದು ಒಂದು ಕಲಿಯ ಅಣಕವಾಡು ಕೂಡ ಕಾವ್ಯವಾಗಿರೋದು ಅವಶ್ಯಕ. ಅಣಕವಾಡು ಹೆಂಗೆ ಬರೀಬೇಕು ಅನ್ನೋದು ನಾನು ಒಂದು ಮಾದರಿ ಕವನ ಬರೆದಿದ್ದು ಹೇಳ್ತೇನೆ. ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ, ಕರಿನರೆ ಮೊಸಳೆಯ ಬಣ್ಣದ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು, ಕಿವಿ ಬದಿಗೂ ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ. ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆಯದೆಂದು ಮುಗಿಲಿ ನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ. ಕನ್ನಡದ ನನ್ನ ಸೋದರರೇ, ಒಬ್ಬರು ನನ್ನ ಹುಬ್ಬಳ್ಳಿಯ ಕವನದ ಮೇಲೆ ತಮ್ಮ ಪ್ರಬಂಧದೊಳಗೆ ಈ ಕವನದ ನಾಯಕಗೆ ಅನ್ಯಾಯ ಆಗ್ಯದ, ಈ ಕವನದ ನಾಯಕನ ಮಾತಿನ ಮಲ್ಲ ಫಟಿಂಗ ಗರಿಮ ಹಾಗೆ ಕರೆದ ವಾರಿ ರುವಾ ಸುತ್ಕೊಂಡು ತುಂಬು ಮಿಶಿ ತಿಳ್ಕೋತ ಬರುವಂತ ಲಂಪಟ ಅಂತ ಅಂತೆ. ಯಾಕಂದ್ರೆ ಅವ್ರು ತಮಗೆ ಹೆಂಗ ತಿಳಿದು ಹಂಗ ಅರ್ಥ ಮಾಡ್ಯಾರ. ಇಲ್ಲೇ ಸುಳಿ ಬಗ್ಗೆ ಕನಿಕರ ಅದ, ಹೆಣ್ಣನ್ನ ಹಾದಿ ಗೆಡಿಸಿದಂತ ಸಮಾಜದ ಬಗ್ಗೆ ನನಗೆ ರೋಷ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ ಕಟ್ಟಿ ವೇಶ್ಯರ ಆವಾಸಸ್ಥಾನ. ಅವಾಗ ನಾನು ಪುಟ್ಟ ಭಟ್ಟನಾಯಿಯವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕಥೆ ಹೇಳ್ತಿದ್ದೆ, ಹಂಗ ದಕ್ಷಿಣೂ ತಗೋತಿದ್ದೆ. ಹೀಗಾಗಿ ಅಂತ ಸ್ತ್ರೀಯರ ಬಗ್ಗೆ ನನಗೆ ಆದರ. ಒಮ್ಮೆ ನಮ್ಮ ಜೀವಿ ಕುಲಕರ್ಣಿ ಅಂತ ಪ್ರೊಫೆಸರ್ ಇದ್ದ, ನಾವು ಕೇಳೋದು ವಾರದಾಗ 3 ಸತಿ ಬಂದು ಹೋದಮ್ಮ ಅಂತ ಯಾಕೆ ಬಂದ್ರಿ. ಅವಾಗ ನಾನು ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಕಸಬೇರು ಬಸವೇರು ಬಿಟ್ಟು ಜೋಗದಿಂದ ಪ್ರೀತಿಸ್ತಾನೆ. ಈ ಕವನದ ನಾಯಕ ಭಟಿಂಗ ಅಲ್ಲ, ಸಂಸ್ಕಾರ ಹೊಂದಿದ್ದಾನೆ. ಮುಂದೆ ನಾ ಬರೆಯುವಂತ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯ ವಾರದಾಗ 3 ಸರ್ತಿ ಬಂದು ಹೋದಮ್ಮ. ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯ ವಾರದಾಗ 3 ಸರ್ತಿ ಬಂದು ಹೋದಮ್ಮ. ವಾರಿ ಜರದ್ದು ವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮೆಸಿ ತೀಡ್ಕೋತ ಉಪಹಾಸವ, ಮಾತು ಮಾತಿಗೆ ನಕ್ಕ ನಗಸಿ ಆಡ ಶಾಡವ, ಮಾತು ಮಾತಿಗೆ ನಕ್ಕ ನಗಸಿ ಆಡ ಶಾಡವ, ಏನು ಅಂದರೆ ಏನು ಕಟ್ಟಿ ಹಾಡ ಹಾಡವ. ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯಮ್ಮ ವಾರದಾಗ 3 ಸರ್ತಿ ಬಂದು ಹೋದವ, ವಾರದಾಗ 3 ಸರ್ತಿ ಬಂದು ಹೋದವ. ಇದು ಅಂದ್ರ ಬರ್ತೇನಂತ ಎದ್ದ ಹೊರಡವ, ಮಾರಿ ಕೆಳಗಲ ಹಾಕಿ ಚಂದ್ರ ಇದ್ದ ಬಿಡವ. ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನವ, ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನವ. ಕರೆ ಯಂತ್ರ ಕೈಯ ಮಾಡಿದ್ರೆ ಹಿಡಿದು ಬಿಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋದವ. ಚಹಾದ ಜೋಡಿ ಚೂಡಾದಂಗಂತಿ ನನಗಂದವ, ಚೌಡಿಯಲ್ಲ ನೀ ಚೂಡಾಮಣಿ ಅಂದ್ರ ಮುಸ್ ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗುಬಟ ಇಟ್ಟವ, ಬೆರಳಿಗುಂಗುರ ಮೂಗನ್ಯಾಗ ಮುಗುಬಟ ಇಟ್ಟವ. ಕಣ್ಣಿನೊಳಗಿನ ಕೊಂಬಿ ಹಂಗ ಎದ್ಯಾಗ ನಟ್ಟವ. ಇನ್ನು
ಯಾಕ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯಮ್ಮ ವಾರದಾಗ 3 ಸರ್ತಿ ಬಂದು ಹೋದವ ವಾರದಾಗ 3 ಸರ್ತಿ ಬಂದು ಹೋದವ. 1932 ಒಂದು ಘಟನೆ ನಡೆಯಿತು. 1932 ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ. ಗರಿ ಅಂದ್ರೆ ರೇಖಿ. ಬೆಳಗಾವಿ ಸಾಹಿತ್ಯ ಸಮ್ಮೇಳನಗಳು ಹಾಡಿದ್ದೆಲ್ಲ ಹೆಕ್ಕಿ ಹಾರುತ್ತಿದೆ ನೋಡಿದಿರ ಅಂತ, ಅದು ರೆಕ್ಕೆಯ ಹಿರಿಮೆ ಹೇಳುತ್ತೆ. ಅದ ಕವನ ಸಂಗ್ರಹದೊಳಗ ನರಬಲಿ ಅನ್ನೋ ಒಂದು ಕವನ ಬರುತ್ತೆ. ಆ ಕವನ ಬ್ರಿಟಿಷ್ ಸರ್ಕಾರದವರು ಓದಿ ಒಂದ್ ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ಮ ಕವನದೊಳಗ ನೀವು ಸರ್ಕಾರದ ವಿರುದ್ಧ ಮಾತಾಡಿರಿ, ಬ್ರಿಟಿಷರ ವಿರುದ್ಧ ಮಾತಾಡಿರಿ, ನಾವು ನಿಮ್ಮನ್ನು ಹಿಂದಲ್ಗೈ ಜೈಲಿಗೆ ಕರ್ಕೊಂಡು ಹೊರಟು ನಡೀರಿ. ನಾನೇ ನೋಡ್ಬಾ ತಮ್ಮ, ಒಂದು ಕವನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರನ್ನ ಜೈಲಿಗೆ ಹಾಕುವುದು ಅನ್ಯಾಯ. ಅದೆಲ್ಲ ನಮಗೆ ಗೊತ್ತಿಲ್ರಿ, ಮೇಲಿಂದ ಆದೇಶ ಬಂದದ್ದು ನಡೀರಿ ಅಂತ. ನಡೀಪ ಅಂದೆ. ನನಗೆ ಕರ್ಕೊಂಡು ಹಿಂದಲ್ಗೈ ಜೈಲಿಗೆ ಬಿಡೋದು ಹಾಕಿದ್ರು. ನಾನು ಮಾಸ್ತರ್ಗೆ ನೌಕರಿನ ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಕಲಿಸಿದೆ. ಕವನ ಬರದೆ ಕವನ ಹಾಡಿಸಿದ್ರು, ನಾಟಕ ಬರದೆ ನಾಟಕ ಮಾಡಿಸಿದ್ರು. ಒಬ್ಬ ಕವಿ ಮನೆಗೂ ಅಷ್ಟೇ, ಜೇಲು ಅಷ್ಟೇ, ಸಾಯಲಿಗೂ ಅಷ್ಟೇ. ಈಗ 3 ದಿನ ಕಳೀತು. ಜೇಲರು ಹೇಳಿ ಕಳಿಸಿದ, ಬರೀ ಬೇಂದ್ರೆ ಮಾಸ್ತರ್. ಏನಪ್ಪಾ ಅಂದೆ. ಏನಿಲ್ಲ, ನಿಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕಂತ ಮಾಡೀವಿ, ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ. ಏನಂತ ಬರೆದು ಕೊಡ್ಬೇಕು ಅಂತ. ಏನಿಲ್ಲ, ನನ್ನ ನರಬಲಿ ಕವನಗಳು ರಾಜದ್ರೋಹದ ಮಾತಾಡಿಲ್ಲ, ದಯಮಾಡಿ ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂತ. ಅದು ಮಾರಾಯ ಹಿಡ್ಕೊಂಡು ಹೋಗೋ ಮುಂದನೆ ಹೇಳಿ, ಒಂದು ಕವನ ತಪ್ಪು ಅರ್ಥ ಮಾಡಿಕೊಂಡು ಬಡ ಮಾಸ್ತರ್ ಜೈಲಿಗೆ ಹಾಕೋದು ಅನ್ಯಾಯ ಹೇಳಿ. ಅಂದ್ರೂ ನೀವು ನಾನು ಹಿಡ್ಕೊಂಬ ಜೈಲಿಗೆ ಹಾಕಿರಿ, ಹೆಂಗೆ ಹಿಡ್ಕೊಂಬ ಜೈಲಿಗೆ ಹಾಕಿರಿ, ಹೆಂಗೆ ಬಿಡ್ರಿ, ನಾನೇನು ಬರೋದು ಕೊಡುದಿಲ್ಲ. ಹಂಗಲ್ರಿಪ್ಪ, ಒಬ್ಬ ಕೈದಿನ ಜೈಲಿನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಅದ, ಅದಕ್ಕೆ ಬರೆದು ಕೊಡ್ರಿ ಅಂದ. ನಾನೇ ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದ. ಏನು ಅಂದೆ. ಈ ಕವನ ಬರೆದ ಬೇಂದ್ರೆ ಮಾಸ್ತರ್ ಅಲ್ಲ, ಈ ಕವನ ಬರೆದ ಅಂಬಿಕಾ ತನಯ ದತ್ತ. ಅವ ತಪ್ಪು ಮಾಡಿದ್ರೆ ಅವ್ನು ಕರ್ಕೊಂಡು ಹೋಗಿ ನೀವೇನ್ ಮಾಡಿದ್ರಿ, ಬಡ ಮಾಸ್ತರ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರಿ. ಈಗ ಕವನದೊಳಗೆ ತಪ್ಪು ಅದ ಅಥವಾ ಇಲ್ಲ ಅಂತ ಹೇಳಿಕ್ ನಾ ಯಾರು, ನನಗೆ ಹೇಳಿಕ್ ಬರಂಗಿಲ್ಲ, ಅವನ್ನ ಕೇಳ್ರಿ ಅಂತ ಹೇಳಿ ಅವ್ರಿಗೆ ಫಜೀತಿ ಆಗ್ಬಿಟ್ಟು ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಅದೇ ಸುಮಾರಕ್ಕೆ ನನ್ನ ಕಕ್ಕನ ಆರೋಗ್ಯ ಭಾಳ ಕೆಟ್ಟಿತ್ತು, ಉಳಿತನ ಇಲ್ಲದ ಒಂದು ಪರಿಸ್ಥಿತಿ ಒಳಗಿತ್ತು. ಅವಾಗ ನನ್ನ ಜೈಲಿಂದ ಸ್ವಲ್ಪ ವಾಪಸ್ ನಾವು ಹೋದ್ಮೇಲೆ ಮುಗದ್ ಅನ್ನುವಂತ ಸುಂದರ ಹಳ್ಳಿ ಒಳಗೆ ನನ್ನ ನಜರ್ ಕೈದಿ ಅಂತಿತ್ತು. ನಜರ್ ಕೈದಿ ಅಂದ್ರೆ ನಾ ಎಲ್ಲಿ ಬೇಕಾದ್ರೆ ಅಡ್ಡಾಡಬಹುದು, ಓಡಾಡಬಹುದು, ಬರೀಬಹುದು, ಅದ್ರ ನನ್ನ ಜೋಡಿಗೆ ಹೋಗುವ ಪೊಲೀಸರು. ಅಲ್ಲಿ ಅತಿ ಸುಂದರವಾದಂತಹ 16 ಕವನಗಳನ್ನ ಬರೆದೆ. ನಾನು ಬಡವಿ ಆತ ಬಡವ ಬಲವೇ ನಮ್ಮ ಬದುಕು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇವೆಲ್ಲ ಮುಂದೆ ನನ್ನ ನಾಲ್ಕನೇ ಕವನ ಸಂಗ್ರಹದಾಗ ಪ್ರಕಟ ಆಯಿತು. ನನ್ನ ಜೀವನ ಅಂದ್ರೆ ನಾಲ್ಕನೇ ಇದ್ದಂಗೆ, ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತೆ. ಹೀಗಾಗಿ ಇದಕ್ಕೆ 10 ವರ್ಷ ನೌಕರಿ ಕೊಡಬಾರ್ದು ಅಂತ ಗೌರ್ಮೆಂಟ್ ಆದೇಶ ಆಗಿದೆ. 1942 ಸುಮಾರಕ್ಕೆ ಆ ಕಾಯ್ದೆ ಸ್ವಲ್ಪ ಸೆಟ್ಲ. ಅವಾಗ ನಾ ಗದಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು. ಅಲ್ಲಿ ನಾನು ಹೆಡ್ ಮಾಸ್ಟರ್ ಅಂತ ನೇಮಕ ಮಾಡಿದ್ರು. ನಾ ಇನ್ನೂ ನೌಕರಿಗೆ ಸೇರ್ಕೊಂಡು 1 ವರ್ಷ ಆಗಿದ್ದಿಲ್ಲ. ಬೆಳವಡಿಯಿಂದ ಒಂದು ಪತ್ರ ಬಂತು. ಬೆಳವಡಿ ಸಾಹಿತ್ಯ ಪ್ರಿಯರು, ಅವರು ಮೇಲಿನ ಮೇಲೆ ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ತಿರ್ತಾರೆ. ನನಗೊಂದು ಪತ್ರದಾಗ ಬರೆದಿದ್ರು, ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಮೈಸೂರಿಂದ BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕಂತಾರೆ, ನೀವು ಬರಬೇಕು. ನಾನು ಬಹಳ ಖುಷಿಯಾಗಿತ್ತು. ಬಡ ಸಾಲಿಗೆ ಹೋದೆ, ಒಂದು ದಿವಸ ರಜಾ ಚೀಟಿ ಬರೋದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ. ವೈಭವಪೂರ್ಣವಾದಂಥ ಕಾರ್ಯಕ್ರಮ ಅದು. ಕಾರ್ಯಕ್ರಮ ಮುಗಿಸ್ಕೊಂಡು ತಿರುಗಿ ಬರ್ಬೇಕಂತ ಹೊಂಟಿದ್ದೆ ಅಷ್ಟರ ಮತ್ತೆ ಊರಿನ ಮಂದಿ ನನ್ನ ಹತ್ರ ಬಂದು, ನೋಡ್ರಿ ಬೇಂದ್ರೆ ಮಾಸ್ತರ, ನಾಳೆ ನಾವು ಎಲ್ಲ ಕವಿಗಳನ್ನ 21 ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೀವಿ. ಅದೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗೆ ಇಲ್ಲ ಅನ್ಲಿಕ್ಕಾಗಲಿಲ್ಲ. ಅದರ ದಿವಸ ಇದ್ದು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಅಂದ್ರೆ ರಾತ್ರಿ 11 ಗಂಟೆ ಆಯಿತು.
ಅಲ್ಲೇ ಇಲ್ಲಿ ಎಲ್ಲ ನೋಡಿ ಮಾತಾಡಿ ಬರ್ಬೇಕಲ್ಲ, ಲೇಟ್ ಆಗ್ತದೆ. ಮನೆಗೆ ಬಂದು ಕೂಡ ನಾನು ಹೇಳಿದ್ದು ಭಾಳ ಚಲೋ ಆತಂತ ಕಾರ್ಯಕ್ರಮ, ಮೂರು ಜನರೆಲ್ಲ ನಿಮ್ಮನ್ನು ಹೊಗಳಕತ್ತಿದ್ರು. ಹಂಗ ಒಂದು ಪ್ಯಾಕೆಟ್ ತಂದು ಕೊಟ್ಟು, ನಿನ್ನ ಸಾಲಿಯಿಂದ ಒಂದು ಹುಡುಗ ಪ್ಯಾಕೆಟ್ ಕೊಟ್ಟು ಹೋಗ್ಯಾನ. ಅದನ್ನು ಒಡೆದ ನೋಡ್ತೇನೆ, ಬರ ಸಿಡಲು ಬಿಡದಂಗ ವಿನಾಕಾರಣ ನೌಕರಿಯಿಂದ ತೆಗೆದು ಬಿಟ್ಟಿದೆ. ಬಡತನ, ದೊಡ್ಡ ಸಂಸಾರ, ಸಹಾಯಕ್ಕೆ ಯಾರೂ ಇರಲಿಲ್ಲ. ಆವಾಗ ಧಾರವಾಡದ ಸಾಧನೆ ಕೇರಿ ನನ್ನ ಕೈ ಮಾಡಿ ಕರೀಲಿಕ್ಕೆ ಬಾ ಅಂತ. ಆವಾಗ ನಾ ಬರೆದಂತ ಕವನ, ಬಾರು ಸಾಧನ ಕೇರಿ ಮರಳಿ ನಿಧಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ. ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ. ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ. ಹಸಿರು ಚಾಚಿದೆ ದಾರಿಗೆ, ದಾರಿಗೆ ದಾರಿಗೆ. ನಂದನದ ತುಣುಕೊಂದು ಬಿದ್ದಿದೆ, ನೋಟ ಸೇರದು ಯಾರಿಗೆ. ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ. ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರುಳು ಹಾಡಿದೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದಿರುಳು ಹಾಡಿದೆ. ಗಾಳಿಯಲ್ಲೂ ಆಡಿದೆ, ಆಡಿದೆ ಆಡಿದೆ. ದುಗುಡ ಇಲ್ಲಿಂದೋಡಿದೆ. ಹೇಳು ಗೆಳೆಯ, ಹೇಳು ಗೆಳೆಯ, ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ. ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ. ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಈಗ ಮತ್ತೆ ನಾ ತಿರುಗಿ ಸಾಧನ ಕೇರಿಗೆ ಬಂದೆ. ಒಂದ್ ದಿವಸ ಸಂಜೆ ಮುಂದೆ ಸಾಧನ ಕೇರಿ ಒಳಗ ಸೂರ್ಯ ಅರ್ಗೆ ಬಿಡ್ಲಿಕ್ಕೆ ಸೂರ್ಯ ನನ್ನ ನೋಡಿ ಅಂದ, ಯಾಕಪ್ಪ ದರ ಬೇಕ್ರಿ, ನನಗೆ ಯಾಕೆ ನೀರು ಬಿಡ್ಲಿಕ್ಕತ್ತಿ ಅಂತ. ನಾನು ನೋಡಪ್ಪ, ನೀವು ಹೋದಂದ್ರೆ ಎಲ್ಲಾ ಕಡೆ ಕತ್ಲೆ ಆಗ್ತದ, ಮತ್ ಲಗುನ ಬಂದು ನಮ್ಮೆಲ್ಲರಿಗೂ ಬೆಳಕು ಕೊಡುವ ಒಂದು ಪ್ರಾರ್ಥನಾ ಮಾಡ್ಕೊಳ್ಕತ್ತೇನಪ್ಪ ಅಂದೆ. ಕತ್ಲೆ ಎಲ್ಲಿಯದ ಅಂದ. ನಾ ಕತ್ತಿ ತಗೊಂಡು ಅವನ ಹತ್ರ ಹೋದೆ. ಅವನ ಹತ್ರ ಹೋದ ಕೂಡಲೇ ಬೆಳಕಾಗಿ ನಾನು ಇಷ್ಟು ಸೂರ್ಯ ಭಾಳ ಸ್ವಾರ್ಥ ಇದ್ದಾನ. ಆದ್ರೂ ಅವ ಕತ್ಲಿ ನೋಡ್ಲಿಕ್ಕೆ ಇವತ್ತು ಬರ್ತಾನ, ನಾಳೆ ಬರ್ತಾನ, ನಾಡ್ದರೆ ಬಂದ ಬರುವುದು ಅಂತ ಅಧಿಕ ಇದೆ. ನೀವೆಲ್ಲ ತಿಳ್ಕೊಂಡಾಗ ಸೂರ್ಯ ನಾವು ಬೆಳಕು ಕೊಡ್ಲಿಕ್ಕೆ ಬರುವುದು ಯಾಕೆ ಹೇಳ್ರಿ? ಯಾಕಂದ್ರೆ ಸೂರ್ಯ ಅಂದ್ರನ ಬೆಳಕು. ಅದಕ್ಕೆ ನಾ ಬೆಳಗು ಅನ್ನೋ ಕೋನ ಬರ್ತೇನೆ. ಶಾಂತಿ ರಸದ ಪ್ರೀತಿಯಿಂದ ಮೈ ದೋರಿತಣ್ಣ, ಇದು ಬರೀ ಬೆಳಕದು ಅಂಟ. 1943 ಒಳಗ ಶಿವಮೊಗ್ಗದಾಗ ನಡೆದಂತ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ನನಗೆ ಬಂದಿದೆ. ಅವತ್ತು ನಾ ಮಾಡಿದಂತ ಸಂಕ್ಷಿಪ್ತ ಭಾಷಣ, ಶ್ರೀ ಗುರು ಚರಣಾರವಿಂದಗಳಿಗೆ ನಮಸ್ಕಾರ, ತಾಯಿ ನಮಸ್ಕಾರ, ಕನ್ನಡದ ಅಂಬೆ ನಮಸ್ಕಾರ, ಭಾರತ ಮಾತೆ ನಮಸ್ಕಾರ, ಭೂದೇವಿ ನಮಸ್ಕಾರ, ಅದಿಶಕ್ತಿ ನಮಸ್ಕಾರ, ಶ್ರೀ ಸರಸ್ವತ ಗಂಗೆ ನಮಸ್ಕಾರ. ಸತ್ಯ ಲೋಕದ ಸಾರಸ್ವತ ಸಭೆಯಲ್ಲಿ ಕುಳಿತು ದೇವತೆಗಳಾಗಿರುವ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿ, ನಾಂದಿಯಾಗಿ ಗಾಯತ್ರಿ ಸೂಕ್ತವನ್ನು ಹೇಳ್ತೀನಿ, ಸಾವಧಾನವಾಗಿ ಲಾಲಿಸಿದೆ. ಲಯದ ಬಸಿರ ಬಯಲಲ್ಲಿ ದೇವಭವ ಬೀಜ ಬಿತ್ತಿದಾಕೆ, ಮೂಕು ಮೊಗ್ಗೆ ನೂಕಿ ಬಂಡಿನಲ್ಲಿ ತಲೆಯ ನೆತ್ತಿದಾಕೆ, ರಸವ ಮೀರಿ ತಾನಾಲಿ ದಾತನಿಗೆ ಹೇಗೋ ರುಚಿಸಿದಾಕೆ, ಸಾಕ್ಷಿ ಪುರುಷನ ಅಕ್ಷಿಯಲ್ಲಿ ಪ್ರತ್ಯಕ್ಷ ರಚಿಸಿದಾಕೆ. 13 ವರ್ಷಗಳ ಪೂರ್ವದಲ್ಲಿ ಮೈಸೂರಿನಲ್ಲಿ ನಡೆದಂತ ಮೈಸೂರು ಸಾಹಿತ್ಯ ಸಮ್ಮೇಳನ ನನ್ನನ್ನ ಲೇಖಕರ ಗೋಷ್ಠಿಯ ಅಧ್ಯಕ್ಷನನ್ನಾಗಿ ಮಾಡಿದೆ. ಇಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ಸಾಹಿತ್ಯ ಸಮ್ಮೇಳನ ಮೈಸೂರು ರಾಜ್ಯವನ್ನು ಸೇರಿದೆ. ಶಿವಮೊಗ್ಗ ನನ್ನನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ಬರಮಾಡಿಕೊಳ್ತಾ ಇದೆ. ಆ ಅಧಿಯತಕ್ಕೆ ನಾನು ಎಷ್ಟು ತಲೆವಾಗಿರಲು ಸಾಲ.
30ರಲ್ಲಿ ಅಣ್ಣ ಮಾಸ್ತಿಯವರೊಡನೆ ಇಲ್ಲಿಗೆ ಬಂದಾಗಲೇ ಇಲ್ಲಿ ಸ್ಥಾಪಿತವಾದಂತಹ ಕರ್ನಾಟಕ ಸಂಘ ಅಣ್ಣ ಮಾಸ್ತಿಯವರು ವೈಶಕ್ತಿನ ಉಪಾಧ್ಯಕ್ಷರಿರುವಾಗಲೇ ತಾನು ಕಟ್ಟಿಸಿಕೊಂಡ ಕನ್ನಡದ ಗುಡಿಯಲ್ಲಿ ಸರಸ್ವತಿಯ ಮಹಾಪೂಜೆಯ ಕಾಲಕ್ಕೆ ನನ್ನನ್ನು ಪೂಜಾರಿ ಎಂದು ಸಾಹಿತ್ಯದ ಮಂತ್ರಗಳನ್ನು ಉಚ್ಚರಿಸಲಿಕ್ಕೆ ಇಲ್ಲಿ ಕರೆಸಿಕೊಂಡರು. ಈ ಘಟನೆ ಇಲ್ಲಿಯ ಹಿರಿಯರ ಗೆಳೆಯರ ನಿರಂತರ ಸ್ನೇಹದ ಪರಿಪಾಕವೇ ಆಗಿದೆ. ಅದಕ್ಕೆ ನಾನು ನನ್ನ ಸ್ನೇಹವನ್ನು ಅರ್ಪಿಸದೆ ನನ್ನ ಹತ್ತಿರ ಬೇರೆ ಏನಿದೆ. ಇಲ್ಲಿಯ ಕಾರ್ಯಕರ್ತರು ಕನ್ನಡ ನಾಡಿನ ಅನೇಕ ಕಾರ್ಯಕರ್ತರಂತೆ ಪಂಚಾಗ್ನಿಯ ಸಾಧನೆ ಮಾಡಿ ಈ ಮಹಾ ಸಾರಸ್ವತ ಯಜ್ಞ ಹುಡಿದ್ವಿ. ಇದು ಬರೇ ಉತ್ಸಾಹದ ಉತ್ಸವವಲ್ಲ. ನಾವೆಲ್ಲರೂ ಬಂದೆವು. ಯುದ್ಧ, ಪಿಡುಗು, ಬರಗಾಲ, ಒಳ ಜಗಳಗಳ ಮಧ್ಯೆ ಸಾಹಿತ್ಯ ಸಮ್ಮೇಳನವೇನು ನೆರೆದಿದೆ ಎಂದು ಈಗಿನ ಕಾಲಕ್ಕೆ ಒಂದು ಪ್ರಶ್ನೆ ಮನದಲ್ಲಿ ಹುಟ್ಟಿದರೆ ಅದು ಅಸಹ್ಯವಲ್ಲ. ಹೊರಗಿನ ಬೇಜಾರು ತಪ್ಪಿಸಿಕೊಳ್ಳಲಿಕ್ಕೆ ನಾವಿಲ್ಲಿ ನೆರೆದಿದ್ದೇವೆ ಎಂದು ಊಹಿಸಬಾರದು. ಒಂದು ಕಡೆ ಹಸಿವಿನ ಕಾಳ್ಗಿಚ್ಚು, ಇನ್ನೊಂದು ಕಡೆ ಯುದ್ಧದ ಮದ್ದಾನೆ, ಮತ್ತೊಂದು ಕಡೆ ಬಿಡುಗು ಹೆಬ್ಬುಲಿ. ಇವುಗಳಿಂದ ತಪ್ಪಿಸಿಕೊಂಡು ಓಡಿದರೆ ಆ ಅನಾಯಕ ಸಮಾಜದ ಹಾಳು ಬಾವಿಯಲ್ಲಿ ಬೀಳಲಿರಲು ಪಕ್ಷ ಪಂಗಡಗಳ ಘಟಸರ್ಪ ಅಲ್ಲಿಯೂ ನಮಗೆ ಕಾಲಿದೆಯಲ್ಲ ಎಂದು ಕಕ್ಕಾಬಿಕ್ಕಿಯಾಗಿ ಸಮ್ಮೇಳನದ ಹರಕು ಬಡ್ಡಿಗಳಿಗೆ ಜೋತು ಬಿದ್ದಿರುವಾಗ ಸಾಹಿತಿಗಳ ಜೇನು ಹುಟ್ಟಿನ ಒಂದು ತೊಟ್ಟಾದರೂ ಮೂಗಿಗೆ ತಗಲಿದರೆ ಸಾಕು. ಆ ಮೂಗಿಗೆ ಹತ್ತಿದ ಹನಿತುಪ್ಪವನ್ನು ನಿಲುಕದ ನಾಲಿಗೆಯನ್ನಾದರೂ ಚಚ್ಚಿ ರುಚಿ ನೋಡೋಣ ಎಂಬ ನಗೆಗೀಡು ಪ್ರಯತ್ನ ಮಾಡಲು ತಾವಿಲ್ಲಿ ನೆರೆದಿದ್ದೀರಿ ಎಂದು ತಿಳಿಯಬಾರದು. ಸಾಹಿತ್ಯ ಸಂಜೀವಿನಿಯ ವಿದ್ಯೆ. ಆ ಸಂಜೀವಿನಿಗೆ ನಾವು ತಾವೆಲ್ಲರೂ ಶರಣಾಗತರಾಗಿದ್ದೇವೆ. ಈ ಎಲ್ಲವನ್ನು ಭೋಗಿಸುವ ವಜ್ರ ಕಾಯ ಕಲ್ಪ ರಸದಿಂದ ಸಿದ್ಧಿಸಿ ಶ್ರೀ ಸರಸ್ವತಿಯಲ್ಲಿ ಇದೇ ನನ್ನ ಪ್ರಾರ್ಥನೆ. ಇದೆಲ್ಲವನ್ನು ಬಿಟ್ಟು ವಾದ ಗೀತ, ತತ್ವ, ಮತ, ರಾಜಕಾರಣ, ಸಮಾಜ ಕಾರಣಗಳ ನೀರು ಸಾಹಿತ್ಯಕ್ಕೆ ಉತ್ತರಿದೆ. ಸಾಹಿತ್ಯದ ನೀರು ರಸ, ಅಮೃತ. ಸೋಹಮ್ಯ ಎಂಬ ಅಹಂಭಾವವಿಲ್ಲ, ಕೋಹಮ್ಯ ಎಂಬ ಸಂಶಯವಿಲ್ಲ. ರಸೋಹಂ ಎಂಬ ಸಂತದ ಪ್ರತೀತಿಯ ಸಾಹಿತ್ಯದ ಜೀವಾಟ. ಸೋಹಂ ಕೋಹಂಗಳೆಂಬ ಗಚೆ ಪಚೆ ಪುಗದ ಆನಂದ ಸಮೃದ್ಧಿ. ಸಾಗರ ಸಾಮ್ರಾಜ್ಯದಲ್ಲಿ ಭಗೀರಥನು ಇದನ್ನು ಭಾಗೀರಥಿಯಾಗಿ ಇಳಿಸಿದ. ನಾವು ಗಂಗೆ ಅಂತ ಕರೀತೇನೆ. ಗಾಯತ್ರಿ ಸೂಕ್ತದಿಂದ ಉಪನ್ಯಾಸ ಪ್ರಾರಂಭಿಸಿದೆ. ಗಂಗಾವತರಣದಿಂದ ಕೊನೆಗಾಣಿಸ್ತೇನೆ. ಚಿತ್ತ ಬಿಟ್ಟು ಕೇಳುತ್ತೆ. ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ಕೊಡಿಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಳಿಸಿ ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಶಂಭು ಶಿವಹರನ ಚಿತ್ತೆ ಬಾ, ದತ್ತ ನರಹರಿಯ ಮುತ್ತೆ ಬಾ, ಅಂಬಿಕಾತನಯ ನತ್ತೆ ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಒಮ್ಮೆ ಒಂದು ಕಾರ್ಯಕ್ರಮಕ್ಕೆ ಒಂದು ದುಡ್ಡಿದ್ದೆ. ಒಂದು 4 ಮಂದಿ ನನ್ನ ಜೋಡಿ ಒಂದು ಮಾತಾಡ್ಕೋತ ಕೂತಿದ್ರು. ಅದ್ರಾಗ ಒಬ್ಬ ಅಂದ, ಬೇರೆ ಮಾಸ್ತರ ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅಂತ ಕೇಳಿ. ನಂದು ಯಾಕೆ ನನ್ನ ಕವನ ಓದಿಲ್ಲ ಒಂದು. ನಮ್ಮ ದೇಹದ ಕಣದೊಳಗ ಕನ್ನಡ, ನಮ್ಮ ದೇಹದ ಅನೇಕ ಅಂಗಾಂಗಗಳು ಕನ್ನಡದ ಕರಿಂದ ಶುರುವಾಗ್ತವೆ. ತಲೆ ಮೇಲವಲ್ಲ ಇವು ಕೂದಲ, ಇವು ಕಣ್ಣು, ಇವು ಕಿವಿ, ಇದು ಕಪಾಳ, ಇದು ಕೆನ್ನಿ, ಇದು ಕಂಠ, ಇದು ಕುತ್ತಿಗೆ, ಇವು ಕೈ, ಇದು ಕಟಿ, ಇವು ಕಾಲು. ಇನ್ನು ನಾವು ಉಪಯೋಗಿಸುವಂತ ಅನೇಕ ವಸ್ತುಗಳು ಸಹ ಕದಿಂದ ಶುರುವಾಗ್ತವೆ. ಕಣ್ಣು ಕಾಣಿಸ್ಲಿಕ್ಕೆ ಹಾಕೋತೇವಲ್ಲ, ಇದೇನು ಕನ್ನಡಕ, ಕೈಯಾಗಿ ಹಿಡಿದದ್ದು ಕೊಡಿ, ಇದು ಹಾಕೊಂಡದ್ದು, ಇದ್ರೊಳಗೆ ಹಾಕೊಂಡದ್ದು. ಒಬ್ಬ ಜುಬ್ಬ ಅಂದ್ರೆ ಅಲ್ಲ ಕುರ್ತ ಅನ್ನ, ಉಟ್ಕೊಂಡು ಧೋತ್ರಿ ಅಂದ್ರೆ ಅಲ್ಲ ಕಚ್ಚಿ ಪಂಚಿ ಅಂತ, ಕಾಲಾಗ ಹಾಕೊಂಡು ಚಪ್ಪಲ್ ಅಂದ್ರೆ ಅಲ್ಪ ಕಾಲ್ಮರಿ ಅಂತ ಹೇಳಿ. ಕನ್ನಡದ ಬಗ್ಗೆ ವಿವರವಾಗಿ ಹೇಳಿದೆ. ಜಗದೇಣಿಗೆ ಯಾಗುವುದಕ್ಕೆ ಕನ್ನಡದಿಂದೆ, ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿ ಹರಿಲಿ ಅಂತಲೂ ಹೇಳಿ. ನಮ್ಮ ಕನ್ನಡ ಭಾಷೆ ಬಹಳ ಶ್ರೀಮಂತ ಭಾಷೆ. ನಮ್ಮ ಕನ್ನಡದವ್ರು ಏನೋ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಈಗ ಹಳೆಬೀಡು ಬೇಲೂರು ಶಿಲ್ಪ ಕೆತ್ತನೆ ನೋಡಿ ಎಷ್ಟು ಸುಂದರವಾಗಿದೆ. ಬಿಜಾಪುರದ ಗೋಳು ಗುಮ್ಮಟ ಜಗತ್ತಿನ ವಿಶ್ವ ವಿಸ್ಮಯದೊಳಗೆ ಒಂದು.
ಶ್ರವಣ ಬೆಳಗೊಳದ ಗೋಮಟೇಶ್ವರನ ಮೂರ್ತಿ ಜಗತ್ತಿಗೆ ತ್ಯಾಗದ ಬಗ್ಗೆ ಸಂದೇಶ ನೀಡಿದಂತಹ ಮಹಾಕೃತಿ. ಬಾದಾಮಿ ಒಳಗಿನ ಗುಹೆಗಳು, ಪಟ್ಟದ ಕಲ್ಲಿನ ಗುಡಿಗಳು ಐತಿಹಾಸಿಕವಾಗಿ ಪ್ರಸಿದ್ಧ ಆಗ್ಯಾವ. ಅಷ್ಟ ಅಲ್ಲ, ಹಂಪಿ ಒಳಗಿನ ವಿಜಯ ವಿಠಲನ ಗುಡಿ ಒಳಗಿನ ಕಂಬದೊಳಗ ಸಪ್ತ ಸ್ವರಗಳು ಹೊರಡು ಹಂಗೆ ಮಾಡ್ಯಾರ. ನಮ್ಮ ಕನ್ನಡದವ್ರು ಒಂದ್ ಎರಡ ಹಂಗಾರೆ ನಮ್ಮ ಕನ್ನಡದವ್ರು ಈಗ ಏನ್ ಮಾಡ್ಲಿಕ್ಕತ್ತಾರ? ದೊಡ್ಡ ಪ್ರಮಾಣದಾಗ ನಿದ್ದೆ ಮಾಡ್ಲಿಕ್ಕೆ ಅವ್ರು ನಾವು ಹೊಡೆದು ಎಬ್ಬಿಸ್ಬೇಕಾಗಿದೆ. ಹಿಂದಿನವ್ರು ಕನ್ನಡ ಸಲುವಾಗಿ ಮಾಡಿದಂತ ಕೆಲಸವನ್ನು ನೆನೆಸಿಕೊಂಡು ಈಗಿನ ಪೀಳಿಗೆಯವರು ಮುಂದಿನ ಪೀಳಿಗೆಯವರು ಕೆಲಸ ಮಾಡಿದರೆ ಜಗದೇಳಿಗೆ ಆಗೋದ್ರ ಸಂಶಯ. ಅಂಬಿಕಾತನಯ ದತ್ತ ಮಿಡಿಯುವ ವೀಣಿಗೆ ನಾಲ್ಕಂತೆ. ನಾನು ನೀನು ಆನು ತಾನು, ನಾನು ತಂದೆ ನೀನು ತಾಯಿ, ಆನು ಅವರಿಬ್ಬರಿಗೆ ಆಧಾರವಾಗಿ ಬರುವಂತ ಮಗು ಮತ್ತು ಈ ಕುಟುಂಬದ ಸ್ವಸ್ತಿಗೆ ಸ್ವಸ್ತಿ ಶುಭ ಮತ್ತು ಪರಮಾತ್ಮ ಶಕ್ತಿ ತಾನು. ನಾವು ನೀವಿಗೆ ಆನುತ ನಾನು ನೀನಿನ ಈ ನಾನಿಗೆ ಬೇರೇನು ಕಾಣಿನ ಅವು ನಾವು ನೀವಿಗೆ ಆನುತ ನಾನು ನೀನಿನ ಈ ನಾನಿಗೆ ಬೇರೇನು ಕಾಣಿನ. ಈ ಜಗತ್ತಿನೊಳಗೆ ತಂದೆ ತಾಯಿ ಮಕ್ಕಳನ್ನ ಬಿಟ್ಟರೆ ಬೇರೆ ಏನು? ಅವರ ಕಲಹದ ಇತಿಹಾಸ, ಅವರಲ್ಲಿ ಶಾಂತಿ ಪ್ರತಿಷ್ಠಾಪನೆಗೊಳ್ಳುವುದೇ ದೇವ ಜನ್ಮ ನವಯುಗ. ನಾನು ಅನ್ನುವಂಥ ಕವಿತೆಯಲ್ಲಿ ಬೇಂದ್ರೆ ಏನು ಅನ್ನೋದನ್ನು ಹೇಳ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿ ಕಟ್ಟಿ ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳವನ್ನು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು. ಈ ಐದೇರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಾನು. ಹೃದಯವಿದದಲ್ಲಿರುವ ನಾರಾಯಣನಿ ತಾನಾಗಿ ದತ್ತನರನು ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು, ಅಂಬಿಕಾ ತನಯನಿವನು. ಬೇಂದ್ರೆಯವರ ಸಾಹಿತ್ಯದ ಪ್ರಚಾರಕ್ಕೆ ತಮ್ಮ ವಿಭಾಗದ ವತಿಯಿಂದ ವಿಶ್ವವಿದ್ಯಾಲಯದ ವತಿಯಿಂದ ನೆನಪಿನ ಕಾಣಿಕೆಯೊಂದಿಗೆ ಧನ್ಯವಾದಗಳು. ನಾಳೆ 10 ಗಂಟೆಗೆ ಗೋಷ್ಠಿಗಳು ಶುರುವಾಗುತ್ತೆ.